ದಿಸ್ ಇಸ್ ಪ್ರಿಯಾ. ಇವತ್ತು ಬಂದು ಏನು ಓದಿಲ್ಲ ಅಂದರೂ ಜಾಬ್ ನಾವು ಕೊಡ್ತೀವಿ. ಏನಪ್ಪ ಅಂತ ಹೇಳಿದ್ರೆ ಹೌಸ್ಕೀಪಿಂಗ್ ಜಾಬು ಎಲ್ಲರೂ ಮಾಡ್ಬೋದು. ಹೌಸ್ಕೀಪಿಂಗ್ ಜಾಬ್ ಅಂದರೆ ಅವರು ಏನು ಹೌಸ್ಕೀಪಿಂಗ್ ಜಾಬ್ ಅಯ್ಯೋ ಬೇಡ ಮಾಡಲ್ಲ, ಏನು ಆ ಥರ ಏನಿಲ್ಲ. ಯಾಕಂದರೆ ಒಂದು ಕಂಪನಿ ಅಂದಮೇಲೆ ಕ್ಲೀನಿಂಗ್ ಪರ್ಪಸಸ್ ಇರುತ್ತೆ. ಸೊ ಆ ಕ್ಲೀನಿಂಗ್ ಪರ್ಪಸಸ್ಸೇ ಹೌಸ್ಕೀಪಿಂಗ್. ನಿಮ್ಮ ಮನೆಯಲ್ಲಿ ಟೇಬಲ್ ಒರೆಸ್ಕೊತೀರಾ, ಅದಕ್ಕೆ ಯಾರು ಕಾಸು ಕೊಡಲ್ಲ. ನಿಮ್ಮ ಮನೇಲಿ ಕಸ ಗುಡಿಸ್ಕೊತೀರಾ, ಅದಕ್ಕೆ ಯಾರು ಕಾಸು ಕೊಡಲ್ಲ. ನಿಮ್ಮ ಮನೇಲಿ ಮಾಪ್ ಒರೆಸ್ಕೊತೀರಾ, ಅದಕ್ಕೆ ಯಾರು ಕಾಸು ಕೊಡಲ್ಲ. ಸೊ ಆದರೆ ಅದೇ ಕೆಲಸ ನೀವು ಕಂಪನಿಯಲ್ಲಿ ಮಾಡಿದ್ರೆ ಅವ್ರು ನಿಮಗೆ ಪೇ ಮಾಡ್ತಾರೆ. ಹೇಗೆ ಇವಾಗ ಒಂದು ಆಫೀಸ್ ಅಂತ ಅಂದಮೇಲೆ ನೀವು ಕ್ಲೀನ್ ಮಾಡಿಲ್ಲ ಅಂದರೆ ಅಲ್ಲಿ ಯಾರೂ ಕೂತ್ಕೊಳ್ಳಲ್ಲ. ಸೊ ನಿಮಗೆ ಫಸ್ಟ್ ಪ್ರಿಫರೆನ್ಸ್ ಇರುತ್ತೆ. ನಮ್ಮ ಆಫೀಸಲ್ಲಿ ಒಂದು ಮೇಡಮ್ ಮಾತಾಡಿದ್ರು ಒಂದಿನ, ಯಾವುದೇ ಅಂಬಾನಿ ಆಗಲಿ MLA CA PA ಯಾರೇ ಆಗಲಿ ಸಹ ನೀವು ಬಂದು ಕ್ಲೀನ್ ಮಾಡಿಲ್ಲ ಅಂದರೆ ಅವ್ರು ಆ ಪ್ಲೇಸಲ್ಲಿ ಕೂತ್ಕೊಳ್ಳಲ್ಲ. ಸೊ ಯಾರಿಗೆ ಫಸ್ಟ್ ಪ್ರಿಫರೆನ್ಸ್ ಇದೆ ಅಂದರೆ ಕ್ಲೀನಿಂಗ್ ಪರ್ಪಸ್ಗೆ ಫಸ್ಟ್ ಪ್ರಿಫರೆನ್ಸ್ ಇರುತ್ತೆ. ಲೇಡೀಸ್ ಜೆಂಟ್ಸ್ ಎಲ್ಲರಿಗೂ ಹೌಸ್ಕೀಪಿಂಗ್ ಜಾಬ್ಸ್ ಅವೈಲೇಬಲ್ ಇದೆ. ಅಂದರೆ ಇವ್ರಿಗೇನಂದರೆ ರೂಮ್ ಒಬ್ಬರು ಇಬ್ಬರು ಬರ್ತಾರಂದರೆ ರೂಮ್ ಕೊಡಲ್ಲ. ಒಂದು ಮಿನಿಮಮ್ 4 ಮೆಂಬರ್ಸ್ 5 ಮೆಂಬರ್ಸ್, ಹಿಂದಿ ಆಗಲಿ ಕನ್ನಡ ಆಗಲಿ, ಬಾಯಿ और बहन कोई हो परवाह नहीं, तो आता है तो ठीक है, तो 4-5 मेंबर्स एक साथ में आ गया तो अनपढ़ लोग भी परवाह नहीं, तो वो लोग को जॉब तो मैं दिला देगा. तो क्या करना, इतना ही करना. आधार कार्ड कंपलसरी आपके पास रहना. जो पढ़ाई भी पढ़ा नहीं तो मैं काम दिला देगा. एक है आधार कार्ड, फोटोस और बैंक पासबुक आपके पास रहना ही रहना. तो ಕನ್ನಡದವರು ನಿಮ್ಗೇನಂದರೆ ಆಧಾರ್ ಕಾರ್ಡ್ ಕಂಪಲ್ಸರಿ ಬೇಕು. ಈಗ ಯಾರ ಹತ್ರ ಅಕೌಂಟ್ ಇಲ್ಲ, ಎಲ್ಲರ ಹತ್ರ ಅಕೌಂಟ್ ಇರುತ್ತೆ. ಸೊ ಇವಾಗ ಮೋದಿ ಸರ್ ಮಾಡಿದ್ರು ಫ್ರೀ ಅಕೌಂಟ್, ಝೀರೋ ಅಕೌಂಟ್ ಇರೋರ್ಗೆ ಆಲ್ಮೋಸ್ಟ್ ಇವಾಗ ದುಡ್ಡು ಹೇಳೋದೇ ಬೇಡ. ಸೊ ಆ ಥರ ಏನಾದ್ರು ಇತ್ತು ನಿಮಗೆ ಅಂತ ಹೇಳಿದ್ರೆ, ಸೊ ನೀವು ಆ ಅಕೌಂಟ್ ಬುಕ್ನ ತೊಗೋಬೇಕಾಗುತ್ತೆ. ನಿಮಗೆ ನಿಯರೆಸ್ಟ್ ಎಲ್ಲಿರುತ್ತೆ ನೋಡಿಬಿಟ್ಟು ನಾವು ನಿಮಗೆ ಹೌಸ್ಕೀಪಿಂಗ್ ಜಾಬ್ ನಾವು ನಿಮಗೆ ಪ್ರೊವೈಡ್ ಮಾಡ್ತೀವಿ. ಸ್ಯಾಲ್ರಿ ಬಂದು ಚೆನ್ನಾಗಿರುತ್ತೆ. ಎಲ್ಲೇ ನೀವು ಜಾಬ್ಗೆ ಹೋಗ್ತೀರಂದರೆ 12,000 ಹಿಡಿದು 15,000ವರೆಗೂ ಸ್ಯಾಲ್ರಿ ಇರುತ್ತೆ. ಸೊ ಬಂದು ಫಸ್ಟ್ ಶಿಫ್ಟ್ ಇರುತ್ತೆ, ಸೆಕೆಂಡ್ ಶಿಫ್ಟ್ ಇರುತ್ತೆ, ಜನರಲ್ ಶಿಫ್ಟ್ ಇರುತ್ತೆ, ನೈಟ್ ಶಿಫ್ಟ್ ಇರುತ್ತೆ. ಬಟ್ ಲೇಡೀಸ್ಗೆ ಒಬ್ಬೊಬ್ಬರಿಗೆ ಪ್ರಾಬ್ಲಮ್ಸ್ ಇರುತ್ತೆ. ಅದರಿಂದ ಅವ್ರೇನು ಮಾಡ್ತಾರೆ, ಒಬ್ಬೊಬ್ಬರು ಪರ್ಮನೆಂಟ್ ನೈಟ್ ಶಿಫ್ಟ್ ಬೇಕು ಅಂತ ಕೇಳೋರು ಇರ್ತಾರೆ. ಓಕೆ, ಅದನ್ನು ನಾವು ಪ್ರೊವೈಡ್ ಮಾಡ್ತೀವಿ. ಸೆಕೆಂಡ್ ಶಿಫ್ಟೇ ಬೇಕು ಅಂತ ಹೇಳೋರು ಇರ್ತಾರೆ. ಓಕೆ, ಅದನ್ನು ನಾವು ಪ್ರೊವೈಡ್ ಮಾಡ್ತೀವಿ. ಫಸ್ಟ್ ಶಿಫ್ಟೇ ಬೇಕು. ಮಕ್ಕಳು ಮರಿ ಇರೋದು ಏನು ಮಾಡ್ತಾರೆ, ಯಾವುದೋ ಒಂದು ಶಿಫ್ಟ್ ಪರ್ಮನೆಂಟ್ ಆಗಿದೆ, ಅವ್ರಿಗೆ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಆ ಥರ ಕೂಡ ನಾವು ಪ್ರೊವೈಡ್ ಮಾಡ್ತೀವಿ. ಆದರೆ ಜೆಂಟ್ಸ್ ಪರ್ಮನೆಂಟಾಗಿ ನೈಟ್ ಶಿಫ್ಟ್ ಬೇಕು ಅನ್ನೋರಿಗೂ ಸಹ ನಾವು ನಿಮಗೆ ಜಾಬ್ ಅವೈಲೇಬಲ್ ಮಾಡ್ತೀವಿ. ಸೊ ಆದರೆ ಏನಂದರೆ ಇಷ್ಟೇ ಮಾಡಬೇಕು. ನೀವು ಬರೋವಾಗ ನಮ್ಮ ಆಫೀಸ್ ಅಡ್ರೆಸ್ ಬಂದು ವೈಟ್ಫೀಲ್ಡ್ ಹೋಪ್ಫ್ರಮ್ MEG ಕಾಲೇಜ್ 4th ಕ್ರಾಸ್. ಸೊ ಹೋಪ್ಫ್ರಮ್ ಬಂದರೆ MEG ಕಾಲೇಜ್ ನಿಯರೆಸ್ಟೇ ನಿಮಗೆ. ಸೊ ವೈಟ್ಫೀಲ್ಡ್ ಬಂದು ಒಂದೇ ಇರುತ್ತೆ. ಸೊ ನೀವು ಖಂಡಿತ ಬರೋಕ್ಕೆ ಈಸಿ ಆಗುತ್ತೆ. ಸೊ ತುಂಬ ದೂರದಿಂದ ಬರ್ತೀರಿ ಅಂತ ಹೇಳಿದ್ರೆ ಮೆಜೆಸ್ಟಿಕ್ ಮಾರ್ಕೆಟ್, ಶಿವಾಜಿನಗರ್ ಈ ಥರನೇ ಬರಬೇಕಾಗುತ್ತೆ. ಸೊ ಇಷ್ಟೇ ಹೇಳಬೇಕು, ಸರ್ ನಾವು ವೈಟ್ಫೀಲ್ಡ್ ಹೋಪ್ಫ್ರಮ್ ಹೋಗಬೇಕು. ಸೊ ಅವರು ನಿಮಗೆ 20 ರೂಪೀಸ್ ಇಲ್ಲ 25 ರೂಪೀಸ್ ತೊಗೊಂಡು ನಿಮಗೆ ಟಿಕೆಟ್ ಕೊಡ್ತಾರೆ. ಹೇಳಬೇಕು, ಸರ್ ನಮಗೆ ಹೋಪ್ಫ್ರಮ್ ಬಂದರೆ ಹೇಳಿ ಗೊತ್ತಿಲ್ಲ. ಸೊ ಅವ್ರು ಹೇಳ್ತಾರೆ. ಸಪೋಸ್ ಇಲ್ಲೇ ನಿಯರೆಸ್ಟ್ ಇದ್ದೀರಾ ಬರ್ತೀರಿ ಅಂತ ಹೇಳಿದ್ರೆ ಅವ್ರಿಗೆ ಗೂಗಲ್ ಮ್ಯಾಪ್ ಅವೈಲೇಬಲ್ ಇರುತ್ತೆ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹೋಗಿ ಚೆಕ್ ಮಾಡಿದ್ರೆ ಅಡ್ರೆಸ್ ಇರುತ್ತೆ, ಎಲ್ಲಿ ಬರಬೇಕು ಏನು ಅಂತ ಎಲ್ಲ ಇರುತ್ತೆ. ಸೊ ಸಪೋಸ್ ಇನ್ನೂ ಗೊತ್ತಾಗಲಿಲ್ಲ ಅಂತ ಹೇಳಿದ್ರೆ ನಮ್ಮ ಕಾಂಟ್ಯಾಕ್ಟ್ ನಂಬರ್ ಕೊಡ್ತೀನಿ, 8747023412. 10 to 4 o'clock ಒಳಗಡೆ ನೀವು ಕಾಲ್ ಮಾಡಿ ನಿಮ್ಗೆ ಏನೇ ಡೀಟೇಲ್ಸ್ ಬೇಕಾದರೂ ನಾವು ಕೊಡ್ತೀವಿ. ಆದರೆ ತುಂಬ ಜನ ವೀಡಿಯೋಸ್ ನೋಡಿ ಕಾಲ್ ಮಾಡ್ತೀರಾ, ಬಟ್ ವೀಡಿಯೋಸಲ್ಲೇ ಎಲ್ಲ ಆಲ್ಮೋಸ್ಟ್ ಅಡಿ ಇರುತ್ತೆ. ಇನ್ನು ಒಳ್ಳೆ ಆಫರ್ಸ್ ಕೂಡ ಇರುತ್ತೆ. ಓದಿರೋರಿಗೆ, ಓದಿಲ್ದಿರೋರಿಗೆ ಈ ಥರ ಎಲ್ಲ ನಾವು ಅವೈಲೇಬಲ್ ಮಾಡ್ತೀವಿ. ಸೊ 40 ಒಳಗಡೆ ಏಜ್ ಇರಬೇಕಾಗತ್ತೆ. ಸೊ ಲೇಡೀಸ್ ಆಗಲಿ ಜೆಂಟ್ಸ್ ಆಗಲಿ. ಸೊ ನಾವು ನಿಮಗೆ ಹೌಸ್ಕೀಪಿಂಗ್ ಜಾಬ್ ಪ್ರೊವೈಡ್ ಮಾಡ್ತೀವಿ. ಸೊ ಆದಷ್ಟು ಎಲ್ಲರಿಗೂ ಶೇರ್ ಮಾಡಿ. ಯಾರು ಓದಿಲ್ಲ, ನಮಗೆ ಜಾಬ್ ಸಿಕ್ಕಿಲ್ಲ ಅನ್ನೋರಿಗೆ ಇದು ಒಳ್ಳೆ ಆಫರ್. ಸೊ ಮಾಡಿ. ಜಾಬ್ ಕನ್ಫರ್ಮ್ ಆದಮೇಲೆ ಸೊ 4,000 ತೊಗೋತೀವಿ ಅಂತ ಹೇಳಿದ್ವಿ. ರೂಮ್ ಬೇಕಾದ್ರೆ ರೂಮು ಇಲ್ಲ, ನಮ್ಗೆ ರೂಮ್ ಬೇಡ, ನಮ್ಗೆ ನಿಯರೆಸ್ಟ್ ಇದೆ ಅಂದರೆ ನಾವು ಇನ್ನೂ ಒಳ್ಳೆ ಸ್ಯಾಲ್ರಿದು ನಿಮಗೆ ಅವೈಲೇಬಲ್ ಮಾಡಿ ಕೊಡ್ತೀವಿ. ಆದರೆ 4,000 ಪೇ ಮಾಡಲೇಬೇಕಾಗುತ್ತೆ. ಯಾಕಂದರೆ 1 day 2 day ಅಲ್ಲಿ ಜಾಬ್ ಅವೈಲೇಬಲ್ ಅಂದರೆ ಸುಮ್ಮನೆ ಅಲ್ಲ. ಸೊ ನಮ್ಮ ಏಜೆನ್ಸಿಗೆ ಬಂದಮೇಲೆ ಸೊ ನಿಮಗೇನು ಫೆಸಿಲಿಟಿ ಬೇಕೋ ಅದನ್ನು ಮಾಡಿ ಕೊಡೋ ಜವಾಬ್ದಾರಿ ನಮ್ಮದು. ಸೊ ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಹೇಳ್ತೀನಿ. ಸೊ ಆದಷ್ಟು ಶೇರ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ